ಹಲೋ, ವಿ.ಕೆ. ನಿಜವಾಸ್ತು ಚಾನಲ್ಗೆ ಸುಸ್ವಾಗತ. ವೀಕ್ಷಕರಿಗೆ ಶುಭಾಶಯಗಳು. ಈಗಾಗಲೇ ನಾನು 36ನೇ ಎಪಿಸೋಡನ್ನು ನಿರ್ಮಾಣ ಮಾಡಿ ತಮಗೆ ಪ್ರಸ್ತುತಪಡಿಸಿದ್ದೇನೆ. ಈಗ 37ನೇ ಎಪಿಸೋಡನ್ನು ತಮ್ಮ ಮುಂದೆ ಪ್ರಸ್ತುತಪಡಿಸಲು ಇಷ್ಟಪಡಿಸುತ್ತೇನೆ. ಈಗಾಗಲೇ ಪೂರ್ವದ ಬಗ್ಗೆ ಸಂಪೂರ್ಣವಾದ ಮಾಹಿತಿಯನ್ನು ಹೇಳಿದ್ದೇನೆ. ಅಂದರೆ ಸಿಟ್ ಔಟ್ ವಸಾರ ಬಗ್ಗೆ ಈಗಾಗಲೇ 4 ದಿಕ್ಕುಗಳ ಬಗ್ಗೆ ಸಂಪೂರ್ಣವಾದ ಮಾಹಿತಿಯನ್ನು ಹೇಳುತ್ತೇನೆ. ಈಗ ದಕ್ಷಿಣದ ಭಾಗದ ವಿಷಯ. ದಕ್ಷಿಣದಲ್ಲಿ ತಾವು ಮನೆಯನ್ನು ನಿರ್ಮಾಣ ಮಾಡಿದ್ದಾದರೆ ದಕ್ಷಿಣದ ಆಗ್ನೇಯ ಭಾಗಕ್ಕೆ ನೀವು ವಸಾರವನ್ನು, ಪಡಸಾಲೆಯನ್ನು, ಸಿಟ್ಔಟನ್ನು ನಿರ್ಮಾಣ ಮಾಡಿದ್ದರೆ ಮನೆಯಕ್ಕಿಂತ ಮುಂಚೆ ಒಂದು 4-5 ಫೀಟು 6 ಫೀಟು ಅವರ ತಮ್ಮ ಅನುಕೂಲಕ್ಕೆ ತಕ್ಕಂತೆ ವಸಾರವನ್ನು, ಪಡಸಾಲೆಯನ್ನು, ಸಿಟ್ಔಟನ್ನು ನಿರ್ಮಿಸುವುದು ಉಂಟು. ಇದು ದಕ್ಷಿಣದ ಆಗ್ನೇಯಲ್ಲಿ ನಿರ್ಮಾಣ ಮಾಡಿದ್ದೇ ಆದರೆ ಒಳ್ಳೆಯ ಶುಭ ಫಲವನ್ನು ಕೊಡುತ್ತದೆ. ಅದೇ ರೀತಿ ತಾವು ಅದೇ ದಕ್ಷಿಣದ ನೈಋತ್ಯ ಭಾಗದಲ್ಲಿ ಇದೇ ಸಿಟ್ಔಟ್ ವಸಾರವನ್ನು ನಿರ್ಮಿಸಿದ್ದೇ ಆದರೆ ಅತ್ಯಂತ ದುಷ್ಪರಿಣಾಮವನ್ನು ಬೀರುತ್ತದೆ. ಬಹಳ ಎಚ್ಚರಿಕೆಯನ್ನು ನೋಡಿ. ಅದಕ್ಕೆ ಅದೆಷ್ಟೋ ಮನೆಗಳಲ್ಲಿ ಈ ರೀತಿ ಮಾಡಿದ್ದುಂಟು. ವಸಾರ, ಸಿಟ್ಔಟು ದಕ್ಷಿಣದ ನೈಋತ್ಯದಲ್ಲಿ ಮಾಡಿದ್ದೇ ಆದರೆ ತಾವು ಅದು ದಕ್ಷಿಣದ ನೈಋತ್ಯ ಎನ್ನುವುದು ಯಮನ ದಾರಿ. ಅದಕ್ಕೆ ತಾವು ಆರೋಗ್ಯಕ್ಕೆ ಕುಂಠಿತವಾಗಿ ಯಮನನ್ನು ಕರೆದಂತಾಗುತ್ತದೆ. ಅಲ್ಲಿ ವಾಸಿಸುವರು ದಕ್ಷಿಣದ ನೈಋತ್ಯದಲ್ಲಿ ಭಾಗದಲ್ಲಿ ಸಿಟ್ಔಟು, ಪಡಸಾಲೆ, ವಸಾರೆಯನ್ನು ನಿರ್ಮಿಸಿದ್ದಾದರೆ ನೀವು ಯಾವಾಗಲೂ ಆರೋಗ್ಯಕ್ಕೆ ಕುಂಠಿತವಾಗುತ್ತದೆ. ನೀವು ಯಾವ ರೀತಿ ಅಂತಂದರೆ ನಿಮ್ಮ ಆರೋಗ್ಯಕ್ಕೆ ನೀವೇ ಕೆಡುಕುಂಟು ಮಾಡಿಕೊಂಡಾಗುತ್ತದೆ. ಅಲ್ಲಿ ಹೆಣ್ಣಾಗಲಿ ಗಂಡಾಗಲಿ, ಮುಖ್ಯವಾಗಿ ಆ ಮನೆಯಲ್ಲಿ ವಾಸಿಸುವ ಹೆಣ್ಣು ಮಕ್ಕಳಿಗೆ ಬಹಳ ದುಷ್ಪರಿಣಾಮ ಇರುತ್ತದೆ. ಸಾಮಾನ್ಯವಾಗಿ ಅಂಥ ಮನೆಯಲ್ಲಿ ವಾಸಿಸುವ ಹೆಣ್ಣು ಮಕ್ಕಳು ಪ್ಯಾರಲಿಸ್ ಅಂದರೆ ಪಾರ್ಶ್ವವಾಯ, ಇತರಾದಿ ಪೋಲಿಯೋ ಅಟ್ಯಾಕು ಹಾಗೂ ಅಲ್ಲಿ ಹುಟ್ಟುವ ಹೆಣ್ಣು ಮಕ್ಕಳು ಪೋಲಿಯೋದಿಂದ ಹುಟ್ಟುವುದು. ಸಾಮಾನ್ಯವಾಗಿ ಕಣ್ಣು ಕುರುಡು, ಅಂಗಹೀನರು, ಅಂಗವು ಬುದ್ಧಿಮಂತರು ಇತರಾದಿ ಬಗ್ಗೆ ಹೇಳಲಿಕ್ಕೆ ಭಾಳ ಇದೆ. ಯಾವ ರೀತಿ ಆಗುತ್ತದೆ ಎಂದು ಅದರ ಬಗ್ಗೆ ಹೇಳಲಿಕ್ಕೆ ಆಗೋದಿಲ್ಲ. ಸಂಪೂರ್ಣವಾಗಿ ಮುಖ್ಯವಾಗಿ ಹೇಳಬೇಕೆಂದರೆ ಆ ಮನೆಯಲ್ಲಿ ದಕ್ಷಿಣದ ನೈಋತ್ಯದ ಸಿಟ್ಔಟ್ ಪಡಸಾಲೆಯಲ್ಲಿ ನಿರ್ಮಾಣ ಮಾಡಿದ್ದಾದರೆ 100ಕ್ಕೆ 100% ಹೆಣ್ಣು ಮಕ್ಕಳಿಗೆ ಪರಿಣಾಮ ಬೀರುತ್ತದೆ. ಅದಕ್ಕೆ ಒಂದು ವೇಳೆ ಹೆಣ್ಣು ಮಗಳಿಗೆ ಪರಿಣಾಮ ಬೀರದೇ ಇದ್ದರೆ ಆ ಮನೆಯಲ್ಲಿ ಗಂಡು ಮಗನಿಗೆ ಪರಿಣಾಮ ಬೀರಿದ್ದರೆ ಅಲ್ಲಿ ಆ ಗಂಡು ಮಗನ ಆರೈಕೆ ಮಾಡುವ ಕಾಲಕ್ಕೆ ಆ ಹೆಣ್ಣು ಮಗಳು ಆ ಮನೆಯ ಒಡತಿಯಾಗಲಿ, ಸೊಸೆಯಾಗಲಿ, ಯಾರಾಗಲಿ ಆ ರೀತಿ ಇರುವಂಥ ಮನೆಗಳು ನರಕ ಜೀವನವನ್ನು ಅನುಭವಿಸಬೇಕಾಗುತ್ತದೆ. ಯಾಕಂದರೆ ಆ ಮನೆಯ ಒಡೆಯನಾಗಲಿ, ಮಕ್ಕಳಾಗಲಿ, ಯಾರಾಗಲಿ ಗಂಡು ಸಂತಾನಕ್ಕೆ ಏನಾದರೂ ಸಹ ಆ ಮನೆಯಲ್ಲಿ ವಾಸಿಸುವ ಹೆಣ್ಣು ಮಗಳು ಅಂದರೆ ಆ ಮನೆಯ ಒಡತಿಯಾಗಲಿ, ಸೊಸೆಯಾಗಲಿ, ಯಾರಾಗಲಿ ಆ ನರಕ ಜೀವನ ಅನುಭವಿಸುವುದು ಅದೆಷ್ಟು ಮನೆಗಳಲ್ಲಿ ನಾನು ನೋಡಿದ್ದೇನೆ. ಅದಕ್ಕೆ ನೀವು ದಕ್ಷಿಣದ ನೈಋತ್ಯದ ಭಾಗದಲ್ಲಿ ಸಿಟ್ಔಟ್ ವಸಾರವನ್ನು ಮಾಡಿಕೊಳ್ಳುವುದು ಬಹಳ ತಪ್ಪು. ನಿಮಗೆ ಬೇಕಿದ್ದರೆ ದಕ್ಷಿಣದ ಆಗ್ನೇಯ ಭಾಗದಲ್ಲಿ ನಿರ್ಮಾಣ ಮಾಡಿಕೊಂಡು ನೋಡಿ. ಒಂದೇ ಒಂದು ವಿಷಯವೆಂದರೆ ದಕ್ಷಿಣದ ಆಗ್ನೇಯದಲ್ಲಿ ಸಿಟ್ಔಟ್ ಪಡಸಾಲೆ ವಸಾರವನ್ನು ಮಾಡಿದ್ದಾದರೆ ಅದೆಷ್ಟು ಶುಭ ಫಲಗಳನ್ನು ಕೊಡುತ್ತದೆ. ಅದೇ ದಕ್ಷಿಣ ನೈಋತ್ಯದಲ್ಲಿ ಸಿಟ್ಔಟ್ ವಸಾರವನ್ನು ಮಾಡಿಕೊಂಡರೆ ಅದೆಷ್ಟು ದುಷ್ಪರಿಣಾಮವಾಗಿ ಬೀರುತ್ತದೆ. ಅಕ್ಕಪಕ್ಕದಲ್ಲಿ ನೋಡಿಕೊಳ್ಳಿ. ನಿಮ್ಮ ಮನೆಯಲ್ಲಿ ಪಕ್ಕದಲ್ಲಿ ಇಂಥ ತಪ್ಪುಗಳು ಮನೆಗಳು ಇದ್ದರೆ ಇಲ್ಲಿ ವಾಸಿಸುವವರೇ ಆಗಿರುತ್ತಾರೆ, ಅಲ್ಲಿ ವಾಸಿಸುವವರೇ ಆಗಿರುತ್ತಾರೆ ಎಂಬುದು ಸಾಮಾನ್ಯವಾಗಿ ನೀವು ವೀಕ್ಷಿಸಿದರೆ ಎಲ್ಲ ರೀತಿಯಿಂದ ವಾಸ್ತುಶಾಸ್ತ್ರದ ಬಗ್ಗೆ ಸಂಪೂರ್ಣವಾದ ಮಾಹಿತಿ ತಿಳಿಯುತ್ತದೆ. ಸ್ವಲ್ಪವಾದರೂ ನೀವು ತಿದ್ದಿಕೊಂಡು ನಿಮ್ಮ ಜೀವನವನ್ನು ಸುಗಮವಾಗಿ ಇಟ್ಟುಕೊಳ್ಳಲೆಂದು ನಾನು ಆಶಿಸುತ್ತೇನೆ. ಈಗ ನನ್ನ ವಿಡಿಯೋಕ್ಕೆ ಲೈಕ್ ಮಾಡಿ, ಶೇರ್ ಮಾಡಿ, ಬೆಲ್ ಐಕಾನ್ ಒತ್ತಿ ಹಾಗೂ ಕಾಮೆಂಟ್ಸ್ ಮಾಡಿ ಇತರರಿಗೆ ತಿಳಿಸಿ ಹೇಳಿ ಎಂದು ಹೇಳಿ ನಾನು ನನ್ನ ವಿಡಿಯೋವನ್ನು ಮುಗಿಸುತ್ತಿದ್ದೇನೆ.